ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ಬನಶಂಕರಿ 6th ಸ್ಟೇಜ್ ಅಲ್ಲಿ ಇರುವಂತಹ ಶುದ್ಧ ತಿಂಡಿಗೆ ನಾವಿವತ್ತು ಬಂದಿದ್ದೀವಿ. ಇಲ್ಲಿ ಫ್ರೀ ಆಗಿ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀವೇನೇ ತಿಂದ್ರು ಕೂಡ ಫ್ರೀ. 1 ರೂಪಾಯಿನೂ ಕೂಡ ದುಡ್ಡು ಪೇ ಮಾಡಂಗಿಲ್ಲ. ಬೆಂಗಳೂರಲ್ಲಿ ಎಷ್ಟೋ ಹೋಟೆಲ್ಗಳು ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಿದ್ದಾರೆ. ಆದ್ರೆ ಈ ಹೋಟೆಲ್ ಅಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಏನ್ ತಿಂದ್ರು ಕೂಡ ಫ್ರೀ ಆಗಿ ಸರ್ವ್ ಮಾಡ್ತಿದ್ದಾರೆ. ಯಾಕೆ ಏನು ಅಂತ ಹೇಳ್ಬಿಟ್ಟು ಓನರ್ನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಫುಡ್ ಹೆಂಗಿದೆ, ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಅಲ್ಲಿ ಅಥವಾ ಕ್ವಾಲಿಟಿ ಅಥವಾ ಕ್ವಾಂಟಿಟಿಲಿ ಏನಾದ್ರೂ ಕಡಿಮೆ ಮಾಡ್ತಿದ್ದಾರಾ, ಇದೆಲ್ಲದನ್ನು ಜನರ ಹತ್ರ ಮಾತಾಡೋಣ ಬನ್ನಿ. ಲಿಟ್ರಲಿ ಇಲ್ಲಿ ಬಂದ್ರೆ ದೇವಸ್ಥಾನದ ಪ್ರಸಾದದ ರೀತಿಯಾಗಿ ಸ್ಮೆಲ್ ಬರ್ತಾ ಇದೆ. ಜನರಿಗಂತೂ ಕೊರತೆನೆ ಇಲ್ಲ. ಲಿಟ್ರಲಿ ಸಿಕ್ಕಾಬಟ್ಟೆ ಕ್ಯೂ ಇದೆ. 10 ಗಂಟೆ ಇಲ್ಲ, ಮೇ ಬಿ ಮಿಡ್ ನೈಟ್ ವರ್ಗು ಸರ್ವ್ ಮಾಡಿದ್ರು ಕೂಡ ಅಷ್ಟು ಜನ ಇದ್ದಾರೆ. ಸೊ ಇಲ್ಲಿ ಟೇಸ್ಟ್ ಹೆಂಗಿದೆ, ಯಾವ ರೀತಿಯಾಗಿ ಸರ್ವ್ ಮಾಡ್ತಿದ್ದಾರೆ, ಲಿಟ್ರಲಿ ಒಬ್ರು ಕೂಡ ಕೋಪ ಮಾಡ್ಕೊಳ್ತಿಲ್ಲ. ಅಂದ್ರೆ ದುಡ್ಡು ಕೊಟ್ಟು ಜನ ಬರೋದೇ ತೀರಾ ಕಡಿಮೆ ಅಂತ ಹೇಳ್ತಾರೆ ಹೋಟೆಲ್ಗಳಿಗೆ. ಆದ್ರೆ ಇಲ್ಲಿ ಫ್ರೀ ಆಗಿ ಕೊಡ್ತಿರೋದ್ರಿಂದ ಒಬ್ರು ಸರ್ವ್ ಮಾಡೋರ್ ಮುಖದಲ್ಲಿ ಕೋಪ ಆಗ್ಲಿ ಸಿಟ್ಟಾಗ್ಲಿ ಇಲ್ಲ. ಎಷ್ಟು ಕ್ಯೂಟ್ ಆಗಿ ನಗಾಡ್ಕೊಂಡು ಎಲ್ಲರಿಗೂ ಸರ್ವ್ ಮಾಡ್ತಿದ್ದಾರೆ ಗೊತ್ತಾ. ಲಿಟ್ರಲಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬನ್ನಿ ಮಾತಾಡ್ಸೋಣ, ಹೆಂಗಿದೆ ಫುಡ್, ಓನರ್ ಯಾಕೆ ಫ್ರೀ ಆಗಿ ಎಲ್ಲರಿಗೂ ಸರ್ವ್ ಮಾಡ್ತಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಓಕೆ, ಇಷ್ಟ ಐಟಮ್ಮ ಇದೇನು? ಓಕೆ, ಇದೇನು? ಉಪ್ಪಿಟ್ಟು, ದೋಸೆ, ಇಡ್ಲಿ, ಪೊಂಗಲ್ಲು, ಬಿಸಿಬೇಳೆ ಬಾತು, ಸಾಂಬಾರ್, ಕೇಸರಿ ಬಾತ್, ಸ್ವೀಟ್ ಪೊಂಗಲ್. ಓಕೆ ಡೀಲ್. ಇಷ್ಟೇ ಮೆನು ಫ್ರೀ ಆಗಿರೋದ್ರಿಂದ ಇಷ್ಟೇ ಮೆನು. ಓಕೆ, ಇಲ್ಲಿನ ಮೆನು ಬಂದು ದೋಸೆ, ಇಡ್ಲಿ, ಹಾಗೆ ಪೊಂಗಲ್ಲು, ಬಿಸಿಬೇಳೆ ಬಾತ್, ಸಾಂಬಾರ್, ಉಪ್ಪಿಟ್ಟು, ಪೊಂಗಲ್ಲು, ಆಮೇಲೆ ಇಷ್ಟು ಐಟಮ್ ವೆರೈಟೀಸ್ ಇದೆ. ಇಷ್ಟು ವೆರೈಟೀಸ್ ಈ ಹೋಟೆಲ್ ಅಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯಾರು ಬಂದ್ರು ಕೂಡ ಫ್ರೀ ಆಗಿ ಸರ್ವ್ ಮಾಡ್ತಿದ್ದಾರೆ. ಬಟ್ ಒಂದಷ್ಟು ಜನ ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ತಟ್ಟೆಗೆ ವೇಸ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರೇ ಬರ್ಲಿ, ಫ್ರೀ ಆಗಿ ಕೊಟ್ರು ದುಡ್ಡು ಕೊಟ್ರು ಫುಡ್ ನ ವೇಸ್ಟ್ ಮಾಡಬೇಡಿ. ಅದಕ್ಕೆ ಅದರದೇ ಆದಂತಹ ತೂಕ ಇದೆ. ಅಂದ್ರೆ ಮಜಾ ಇರಲ್ಲ, ಕೈಯಲ್ಲೇ ತಿನ್ಬೇಕು. ಸ್ವೀಟ್ ಇಂದ ಶುರು ಮಾಡೋಣ. ಇದು ಸ್ವೀಟ್ ಪೊಂಗಲ್. ಆಕ್ಚುಲಿ ನಂಗೆ ಸ್ವೀಟ್ ಪೊಂಗಲ್ ಸಿಕ್ಕಾಪಟ್ಟೆ ಇಷ್ಟ. ಆಕ್ಚುಲಿ ಸ್ವೀಟ್ ಪೊಂಗಲ್ ಈ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಲ್ಲ, ಆಕ್ಚುಲಿ ಇಲ್ಲಿನ ಫುಡ್ ಟೇಸ್ಟ್ ಸ್ಮೆಲ್ ಬಂದು ದೇವಸ್ಥಾನದ ಪ್ರಸಾದ ತರ ಇದೆ. ಆಕ್ಚುಲಿ ಲಿಟ್ರಲಿ ಸುಳ್ಳಲ್ಲ, ಇದು ನಿಜ. ಖಾರ ಪೊಂಗಲ್ ಚೆನ್ನಾಗಿದೆ ಆಕ್ಚುಲಿ. ಇಡ್ಲಿ ತುಪ್ಪ ಹಂಗೆ ಹಾಕಿಟ್ಟಿದ್ದಾರೆ. ಆಕ್ಚುಲಿ ತುಪ್ಪ, ಚಟ್ನಿ ಪುಡಿ, ಆಕ್ಚುಲಿ ಸಕ್ಕತ್ತಾಗಿದೆ. ಬಿಸಿಬೇಳೆ ಬಾತ್ ಆಗ್ಲೇ ಹುಡುಗಿ ಹೇಳ್ದಂಗೆ ಸ್ಪೈಸಿ ಆಗಿ ಸಖತ್ತಾಗಿದೆ. ದೋಸೆ ಒಂದು ಇದೆಲ್ಲ ಖಾಲಿ ಆದ್ಮೇಲೆ ಬರುತ್ತೆ. ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇವತ್ತೇ ಫಸ್ಟ್ ಟೈಮ್ ಬಂದಿದ್ದಾ? ಹೌದು. ಹೆಂಗಿತ್ತು ಫುಡ್? ತುಂಬಾ ಚೆನ್ನಾಗಿದೆ. ಏನೆಲ್ಲ ತಿಂದ್ರಿ? ನಾವು ಮಸಾಲೆ ದೋಸೆ ಮತ್ತೆ ಘೀ ಪುಡಿ ಚಟ್ನಿ ಮತ್ತೆ ಬಿಸಿಬೇಳೆ ಬಾತು ಮತ್ತೆ ಸ್ವೀಟ್ ಅಲ್ಲಿನೂ ಇದೆ ಕೇಸರಿ ಬಾತು, ಹಂಗೆ ಯಾವ್ದೋ ಇನ್ನೊಂದು ರೆಸಿಪಿ ಇದೆ ನೆನಪಿಲ್ಲ. ಘೀ ಪುಡಿ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ, ಜೊತೆ ಚಟ್ನಿ ಮತ್ತೆ ದೋಸೆ ಮಾತ್ರ ಚೆನ್ನಾಗಿದೆ. ನಮ್ಗೆ ಇಷ್ಟ ಆಗೋದು ಅದೇ, ಇಡ್ಲಿ ಮತ್ತೆ ದೋಸೆ ತುಂಬಾ ಚೆನ್ನಾಗಿದೆ. ಓಕೆ, ಫ್ರೀ ಆಗಿತ್ತು ಅಂತ ಏನಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡ್ರ ಯಾವ್ದ್ರಲ್ಲಾದ್ರೂ ಅನ್ನಿಸ್ತಾ? ಅನಿಸ್ತು. ದೋಸೆ ಯಾಕೆ ಸಣ್ಣದು ಅಂತನಾ? ಸಂಡೆ ಇದೆ ಬಂದಿದೀವಿ, ತುಂಬಾ ದೊಡ್ಡದ್ ಕ್ಯೂ ಇತ್ತು, ಬಿಟ್ಟು ಹೋಗೋಣ ಅಂತಿದ್ದೀವಿ. ನಿಂತಿದ್ದೇವೆ, ಬಟ್ ತಿಂದಾದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೈ ಆಗ್ಬಿಟ್ಟಿದೆ. ಟೇಸ್ಟ್ ವೈಸ್ ಎಲ್ಲ ಗುಡ್. ನಿಮಗೆ ಏನು ಇಷ್ಟ ಆಯ್ತು? ಎಲ್ಲದೂ ಚೆನ್ನಾಗಿದೆ, ಮನೆ ಊಟ ಮಾಡ್ದಂಗೆ ಅನ್ಸ್ತು. ಮನೆ ಊಟ ಮಾಡ್ದಂಗೆ. ಓಕೆ, ನಿಮ್ ಪರ್ಸನಲ್ ಫೇವರೇಟ್ ಅನ್ಸಿದ್ದು? ಬಿಸಿಬೇಳೆ ಬಾತ್ ಇಷ್ಟ ಆಯ್ತಾ? ತುಂಬಾ ಇಷ್ಟ. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರಿ? 1 ಅವರ್. 1 ಅವರ್ ನಿಮ್ಗೆ ಸಾರ್ಥಕ ಅನ್ಸ್ತಾ? ಸಾರ್ಥಕ ಅನ್ಸ್ತು. ಮಂಜುಷ್ ಅಂತ ನನ್ನ ಹೆಸರು. ಮಂಜುಷ್, ಇವತ್ತು ಬಂದಿದ್ರಾ? ಇವತ್ತು ಬಂದಿದ್ದು. ಇವತ್ತೇ ಫಸ್ಟ್ ಬಂದಿದ್ದು? ಬಂದಿದ್ದೀವಿ. ಫುಡ್ ಫುಡ್ ತುಂಬಾ ಚೆನ್ನಾಗಿದೆ, ಫ್ರೀ ಆಗಿ ಕೊಡ್ತೀನಿ ಅಂತ ಯಾವ ಕಾಂಪ್ರಮೈಸ್ ಅಂತ ಏನಿಲ್ಲ. ಇದು ಫುಲ್ ಒಳ್ಳೆ ಕ್ವಾಲಿಟಿ, ಒಳ್ಳೆ ಟೇಸ್ಟಿ ಫುಡ್ ಕೊಡ್ತಿದ್ದಾರೆ. ಯಾರ್ಯಾರು ಬಂದಿದ್ದೀರಾ? ನಾನು, ಅಮ್ಮನ ಫ್ರೆಂಡ್ಸ್, ತಂಗಿ ಎಲ್ಲಾರು ಬಂದಿದೀವಿ. ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಫ್ರೀ ಆಗಿ ಕೊಡ್ತಿದಾರಲ್ಲ,
ಬ್ಯಾಟಿಂಗ್ ಮಾಡಕ್ ಬಂದಿದ್ದೀನಿ. ಅದು ಸಕ್ಕತ್ತಾಗಿದೆ ಮೊದಲು. ಓಕೆ, ಏನೆಲ್ಲ ಫುಡ್ ಇವತ್ತು ಟೇಸ್ಟ್ ಮಾಡಿದ್ರಿ? ನಾನು ಫಸ್ಟ್ ಇಡ್ಲಿ ತಿಂದೆ. ಇಡ್ಲಿ ವರ್ ವೆರಿ ಸಾಫ್ಟ್, ಸಕ್ಕತ್ತಾಗಿತ್ತು. ಮತ್ತೆ ಇಡ್ಲಿ ಇದು ಸ್ಪೈಸ್ ಲಿಮಿಟ್ ಕರೆಕ್ಟ್ ಆಗಿತ್ತು ಎಲ್ಲರಿಗೂ ಅನ್ಕೋತೀನಿ. ಆಮೇಲೆ ನೆಕ್ಸ್ಟ್ ಸ್ವೀಟ್ಸ್ ಕೂಡ ಹೋದೆ, 2 ಸ್ವೀಟ್ಸ್ ಚೆನ್ನಾಗಿದೆ. ಆಮೇಲೆ ಬಿಸಿಬೇಳೆ ಬಾತು ಸ್ವಲ್ಪ ಸ್ಪೈಸಿ ಆಗಿದೆ, ಅದು ಸಕ್ಕತ್ತಾಗಿದೆ ಅದು. ಆಮೇಲೆ ಸಮ್ ಸೈಡ್ಸ್ ಲೈಕ್ ಪೊಂಗಲ್, ಉಪ್ಪಿಟ್ಟು ಎಲ್ಲ ಸಕ್ಕತ್ತಾಗಿದೆ. ದೋಸೆನೂ ತಿನ್ಬೇಕು. ಹಾ. ಹೆಂಗಿತ್ತು ಎಲ್ಲ ಫುಡ್? ಎಲ್ಲ ಫುಡ್ ಸಕ್ಕತ್ತಾಗಿದೆ ಮ್ಯಾಮ್. ಏನಾದ್ರು ಕಾಂಪ್ರಮೈಸ್ ಅನ್ನಿಸ್ತಾ? ಏನು ಅನ್ಸಿಲ್ಲ ಮ್ಯಾಮ್, ಒಂದ್ ಪಕ್ಷನೂ ಅನ್ಸಿಲ್ಲ ನಂಗೆ ಕಾಂಪ್ರಮೈಸ್ ಅಂತ. ಥ್ಯಾಂಕ್ ಯು. ಅಮೋಘ್ ಅಂತ, ನಾನು ಬ್ರಿಗೇಡ್ ಒಮೆಗಾ ಇಂದ ಬಂದಿದ್ದೀನಿ, ಬನಶಂಕರಿ 6th ಸ್ಟೇಜ್ ತುರಹಳ್ಳಿ ಫಾರೆಸ್ಟ್ ನಿಂದ. ಫುಡ್ ಇಸ್ ವೆರಿ ಎಕ್ಸಲೆಂಟ್ ಅಂಡ್ ನೈಸ್. ಏನೇನ್ ಟೇಸ್ಟ್ ಮಾಡಿದ್ರಿ? ಇಲ್ಲಿ ಮಸಾಲೆ ದೋಸೆ, ಇಡ್ಲಿ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಬಂದಿದ್ದು ಬರ್ತ ಅನಿಸ್ತಾ? ಎಸ್ ಫ್ರೀ ಆಗಿ ಕೊಡ್ತಿದ್ದಾರೆ ಅಂತ ಏನಾದ್ರು ಕಾಂಪ್ರಮೈಸ್ ಆದೆ ಅಂತ ಅನಿಸ್ತಾ? ನೋ ಚೆನ್ನಾಗಿತ್ತು ಎಲ್ಲ? ಇಟ್ ವಾಸ್ ವೆರಿ ನೈಸ್ ಅಂಡ್ ವೆರಿ ಎಕ್ಸಲೆಂಟ್. ಥ್ಯಾಂಕ್ ಯು. so much. ಬೆಂಗಳೂರಲ್ಲಿ ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದೆ ಬಿಕಾಸ್ ಗ್ಯಾಸ್ ಇಲ್ಲ ಅನ್ನೋ ಕಾರಣ. ಆದ್ರೆ ಶುದ್ಧ ತಿಂಡಿಯಲ್ಲಿ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಫ್ರೀ ಆಗಿ ಇಲ್ಲಿ ಯಾರೇ ಬಂದ್ರು ಕೂಡ 1 ರೂಪಾಯಿನೂ ಕೂಡ ಪೇ ಮಾಡ್ದಲ್ಲ, ಇನ್ಕ್ಲೂಡಿಂಗ್ ವಾಟರ್ ಬಾಟಲ್ಗೂ ಕೂಡ ಪೇ ಮಾಡ್ದಂಗೆ ಎಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ತಿದಾರೆ ಗೊತ್ತಾ? ಅದಕ್ಕೆ ಕಾರಣ ಶುದ್ಧ ತಿಂಡಿಯ ಓನರ್ ಇವತ್ತು ನಮ್ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಗುಡ್, ಗೋಯಿಂಗ್ ಗುಡ್. ಸರ್, ಆಕ್ಚುಲಿ ಮೊದಲನೇ ಪ್ರಶ್ನೆ ನಂದು, ನನಗೆ ನಿಜವಾಗ್ಲೂ ನೀವು ಫ್ರೀ ಅಂತ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂ ನನ್ನ ತಲೆಯಲ್ಲಿರುವಂತಹ ಪ್ರಶ್ನೆ ಮೇಯ್ನ್ ಆಗಿ ಯಾಕೆ ಫ್ರೀ, ಹಾಗೆ ಹೆಂಗೆ ಫ್ರೀ? ಇದು ಫ್ರೀ ಅನ್ನೋದು ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವ್ ಏನ್ ಯೋಚನೆ ಮಾಡೋದು, ಇನಿಷಿಯಲ್ ಆಗಿ ಏನ್ ಯೋಚನೆ ಮಾಡೋದು ಅಂದ್ರೆ, ಇಲ್ಲಿ ನಾವು ವಸ್ತುನ ನಾವ್ ಏನೇನು ಕ್ರಿಯೇಟ್ ಮಾಡಿದೀವಿ, ಆಂಬಿಯನ್ಸ್ ನಾವ್ ಏನ್ ಕ್ರಿಯೇಟ್ ಮಾಡಿದೀವಿ, ಒಂದು ಹಳ್ಳಿ ವಾತಾವರಣ, ಒಂದು ಹಳ್ಳಿ ಜಾಗ ಇರ್ಬೋದು, ಅಲ್ಲಿ ಒಳಗಿರೋದು ಒಂದು ಬಸ್ ಇರ್ಬೋದು, ಅದನ್ನೆಲ್ಲ ನಾನು ಒಂದು ಕನಸು ಇಟ್ಕೊಂಡು ಅದು ನಾನು ಮಾಡ್ಕೊಂಡ್ ಬಂದಿದ್ದೆ. ಅದನ್ನ ನಾನು ಜನಕ್ಕೆ ತೋರಿಸ್ಬೇಕು. ಯಾಕಂದ್ರೆ ಎಷ್ಟೋ ಜನ ಏನೋ ಒಂದು ಸ್ವಲ್ಪ ಏನೋ ದೊಡ್ಡದು ಬರ್ತಾ ಇದೆ ಅಂದ್ರೆ ಸುಮಾರು ಜನ ಹೋಗೋದಿಲ್ಲ, ಸುಮಾರು ಜನ ಇನ್ಲೆಟ್ ಆಗ್ತಾರೆ ಹೋಗೋದಕ್ಕೆ. ಏನಪ್ಪ ಕಾಸ್ಟ್ಲಿನಾ, ರೇಟ್ ಜಾಸ್ತಿನಾ ಅನ್ನೋದು ಎಲ್ರಿಗೂ ಇದು ಬರುತ್ತೆ. ಆ ಇದನ್ನ ನಾನು ಅಟ್ಲೀಸ್ಟ್ ಈ ಜನಕ್ಕೆ ಅಂದ್ರೆ ಇದೇನು ನಾಟ್ ಒಂಥರ ತುಂಬಾ ಹೈ ಎಂಡ್ ಟಾಪ್ ಏರಿಯಾ ಅನ್ನೋದೇನಲ್ಲ, ಇಟ್ಸ್ ಅನ್ ಅಪ್ಕಮಿಂಗ್ ಏರಿಯಾ. ಅಪ್ಕಮಿಂಗ್ ಏರಿಯಾದಲ್ಲಿ ಇಲ್ಲಿ ಲೋವರ್ ಮಿಡ್ಲ್ ಕ್ಲಾಸ್ ಪೀಪಲ್ ತುಂಬಾ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಅವರಿಗೆ ನಾನು ಏನೋ ಒಂದು ಮಾಡಬೇಕು ಅಂತ ಹೇಳಿ, ನಾನು ತೋರಿಸ್ಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಏನ್ ಮಾಡೋಣ, ಮಾಡೋಣ ಅಂತಂದ್ರೆ ಅಟ್ಲೀಸ್ಟ್ ಕೆಲವರು 1 ದಿವಸ ಕೊಡೋಣ, 2 ದಿವಸ ಕೊಡೋಣ, 3 ದಿವಸ ಕೊಡೋಣ ಅಂತ ಹೇಳಿದ್ರು. ಆಮೇಲೆ ನೀವು ಅಲ್ಲಿ ನೋಡ್ತಾ ಇರೋಂಥ ಬಸ್ ಬಂದ್ಬಿಟ್ಟು BGS ಸ್ವಾಮೀಜಿ ಕೊಟ್ಟಿರೋಂಥ ಬಸ್ಸು. ಅವರು ಮಾಡಿರೋಂಥ ದಾನ ಧರ್ಮಗಳು ಯಾರ ಕೆಲವು ಮಾಡಕ್ ಆಗದೆ ಇರೋಂಥದ್ದು ಇದು. ಆ ಜಾಗದಲ್ಲಿ ಅಡಿಗೆ ಮಾಡಿ ರುಚಿಯಾಗಿ ಸರ್ವ್ ಮಾಡ್ತಾರಲ್ವಾ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆವಾಗ ನಾನು ಯೋಚನೆ ಮಾಡಿದೆ, ಬೇಡ, ಎಲ್ಲರೂ ಕೇಳ್ತಾ ಇರೋದು 7 ದಿವಸ ತಾನೆ, ಕೊಡೋಣ, 7 ದಿವಸ ಕೊಡೋಣ. ಅದ್ರ ಜೊತೆಗೆ 1 ದಿವಸ ಇನಾಗ್ರೇಷನ್, 1 ದಿವಸ ಲಾಂಚು ಎಲ್ಲ ಸೇರಿ 9 ದಿವಸ ಆಗುತ್ತೆ, ಮಾಡೋಣ ಅಂತ ಹೇಳಿ ಆ ಕಾನ್ಸೆಪ್ಟ್ ನ ಇಟ್ಕೊಂಡು ನಾನು ಶುರು ಮಾಡಿದೆ. ಸರ್, ಆಕ್ಚುಲಿ ಇವಾಗ ಹೊಸದಾಗಿ ಕೇಳ್ದೆ, ಏನಂತಂದ್ರೆ ಇಲ್ಲಿ ಅಕಸ್ಮಾತ್ ಯಾರಾದ್ರೂ ಕಾರಲ್ಲಿ ಬಂದ್ರೆ ಕೆಳಗಡೆ ಕಾರಿಗೂ ಕೂಡ ಸರ್ವಿಸ್ ಇದೆ ಅಂತ ಕೇಳ್ಪಟ್ಟೆ. ಇದು ಎಲ್ಲಿಂದ ನಿಮಗೆ ಉಳಿದಿದ್ದು? ಇದು ಹೇಳ್ತೀನಿ, ಇದಕ್ಕಿಂತ ಮುಂಚೆ ನೀವು ಪ್ರಶ್ನೆ ಕೇಳಿದ್ರೆ, ಇಷ್ಟು ಜನಕ್ಕೆ ಕೊಡ್ತಾ ಇದೀರಲ್ಲ ಗ್ಯಾಸ್, ಹೌದು ಹೌದು, ಸರ್ವಿಸ್ ಆಮೇಲೆ ಮಾತಾಡೋಣ. ಗ್ಯಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಫ್ರೀ ಅನ್ನೋದು ಅನೌನ್ಸ್ ಮಾಡಿದ್ಮೇಲೆ ಅವಾಗ ವಾರ್ ಇರ್ಲಿಲ್ಲ, ಆಮೇಲೆ ವಾರ್ ಸ್ಟಾರ್ಟ್ ಆಯ್ತು. ಪ್ರತಿಯೊಬ್ರು ನಾವು ಸ್ಟಾಫ್ ಎಲ್ಲ ಹೈರ್ ಮಾಡಿದೀವಿ, ಜನಗಳು ಎಲ್ಲರಿಗೂ ಅನೌನ್ಸ್ ಮಾಡ್ಬಿಟ್ಟಿದೀವಿ, ಹೇಳ್ಬಿಟ್ಟಿದೀವಿ, ಏನ್ ಮಾಡೋದು ಅನ್ನೋದು ಯೋಚನೆ ಸ್ಟಾರ್ಟ್ ಆಗೋಯ್ತು. ನಮ್ಮ ಹುಡುಗರು, ನಮ್ಮ ಟೀಮ್ ಅನ್ನೋದು ನಾವು ಏನ್ ರೆಡಿ ಮಾಡಿದೀವಿ, ಅವರು ಸ್ವಲ್ಪ ಎದುರುಬಿಟ್ರು. ಸರ್ ಸಿಗ್ತಾ ಇಲ್ಲ, ಏನ್ ಮಾಡೋದು? ಯಾಕೆಂದ್ರೆ ನಾವು ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವತ್ತಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಡೈಲಿ 700-800 ಜನ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಆ ಇದಕ್ಕೇನೆ ಎದುರಿದ್ರು. ನಾನಂದೆ, ನಾವು ಎಂತೆಂತ ಕೋವಿಡ್ಗೆ ನಾವು ಎದುರಿಲ್ಲ, ಇದು ದೇವ್ರಿದ್ದಾರೆ, ನಮ್ಮ ಹಿರಿಯರು ಆಶೀರ್ವಾದ ಇದೆ, ಇದಕ್ಕೆ ತುಂಬಾ ಜನ ಕಾಲ್ಗುಣದಲ್ಲಿ ನಾವು ಬಂದಿದೀವಿ, ಯಾವುದೇ ಕಾರಣಕ್ಕೂ ನಾವು ಹಿಂಜರಿಬಾರ್ದು ಅಂತ ಹೇಳಿ ಮುಂದೆ ನೋಡೋಣ, ದೇವ್ರಿದಾನೆ, ಕಾಪಾಡ್ತಾನೆ ಅನ್ನೋದು ನಂಬಿಕೆ ಮೇಲೆ ನಾವು ಶುರು ಮಾಡಿದ್ವು. ಅವತ್ತಿಂದ ಇವತ್ತವರೆಗೂ ನನಗೆ ನಾಳೆಗೆ ಗ್ಯಾಸ್ ಇಲ್ಲ. ಇವತ್ತು ಹೆಂಗ್ ಅಡ್ಜಸ್ಟ್ ಆಗ್ತಾ ಇದೆ ಗೊತ್ತಿಲ್ಲ. ಇದುವರೆಗೂ ಒಂದು ದಿವಸನೂ ನಾವು ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡಿಲ್ಲ. ಸೊ ಅಷ್ಟು ಪ್ಲಾನಿಂಗ್ ಆಗಿ, ಅಷ್ಟು ಸಪೋರ್ಟು, ಅಷ್ಟು ದೇವಶಕ್ತಿಯಿಂದ ನಮ್ಗೆ ಆಗ್ತಾ ಇದೆ. ಸೊ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಆಗ್ತಾ ಇದೆ. ನಾಳೆ ದಿನಕ್ಕೆ 7-8 ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ.
ಅದಕ್ಕೆ ಹೆಂಗಾಗುತ್ತೆ ಗೊತ್ತಿಲ್ಲ. ನಾಳೆ ಒಂದೂವರೆ ಸಿಲಿಂಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಗೊತ್ತಿಲ್ಲ, ಒಟ್ಟು ನಾಳೆ ಅಡ್ಜಸ್ಟ್ ಆಗುತ್ತೆ. ಏನೋ ಒಂದು ದಾರಿಯಲ್ಲಿ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆ ಒಂದು ದೇವ್ರು ಕೊಡೋ ಶಕ್ತಿ ಅಂತ ನಾನು ಹೇಳ್ತೀನಿ. ನಮ್ಮ ಟೀಮು ಪ್ರತಿಯೊಬ್ರು ನೋಡಿ, ಇಷ್ಟು ಜನ ಇದಾರ, ದಿನಕ್ಕೆ ಒಂದು 2,500 ಜನಕ್ಕೆ ನಾವು ಸರ್ವ್ ಮಾಡ್ತಾ ಇದೀವಿ. ನಿನ್ನೆವರೆಗೂ ಒಂದು ನಂಬರ್ ಹೇಳ್ತಾ ಇದ್ದೆ, ಇವತ್ತು ನಾನು ಬೇರೆ ನಂಬರ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ದಿನನೂ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಷ್ಟು ದಿವಸದಲ್ಲಿ 7 ದಿವಸದಲ್ಲಿ ಒಂದು ದಿವಸನೂ ನಾವು ಪೊಲೀಸ್ ಅಧಿಕಾರಿಗಳು ಬಂದಿಲ್ಲ, ಯಾರು ನಿಂತಿಲ್ಲ, ಯಾರು ಕಂಟ್ರೋಲ್ ಮಾಡಿಲ್ಲ, ಯಾರಿಗೂ ಕಂಪ್ಲೇಂಟು ಹೋಗಿಲ್ಲ. ಅಂದ್ರೆ ನಮ್ಮ ಹುಡುಗರು, ನಮ್ಮ ಟೀಮ್ ಅಷ್ಟು ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ದಿವಸ ಮಾತ್ರ ಒಂಚೂರ, ಯಾಕೆಂದ್ರೆ ಸಡನ್ ಆಗಿ ಜನಗಳು ಕೇಳಲಿಲ್ಲ, ನುಗ್ಗಿದ್ರು ಅಷ್ಟೇ. ಅಷ್ಟು ಬಿಟ್ರೆ ನೀಟಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್, ಎಷ್ಟೇ ಜನ ಇದ್ರು ನೀಟಾಗಿ ಹೋಗ್ತಾ ಇದೆ. ಹಂಗೂ ನಾನು ರೇಗಿಸ್ತಾ ಇದ್ದೀನಿ, ಏನಪ್ಪ ಒಳ್ಳೆ ದೇವಸ್ಥಾನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ, ಯಾವ್ದಾರ ಒಂದು ತಿರುಪತಿಲೋ ಅಥವಾ ಧರ್ಮಸ್ಥಳದಲ್ಲೋ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಒಂದು ವರ್ಡ್ ಗ್ರಾಹಕ ದೇವರುಗಳಿಗೆ, ವೆರಿ ಬ್ಯೂಟಿಫುಲ್ ಲೈನ್. ಸೊ ಆ ತರ ನಾವು ಯಾರಿಗೂ ಅಂದ್ರೆ ತಳ್ಳೋದಾಗ್ಲಿ ನೋವಾಗ್ಲಿ ಯಾರಿಗೂ ನೋವು ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಬಂದ್ರೆ 12-13 ನಿಮಿಷಕ್ಕೆ ಅವ್ರಿಗೆ ಊಟ ಸಿಗ್ಬೇಕು, ಕೆಳಗಡೆ ಬರ್ಬೇಕು. ಯಾಕಂದ್ರೆ ಕೆಳಗಡೆ ಇರೋರಿಗೆ ಅವಕಾಶ ಸಿಗ್ಬೇಕು ಮೇಲೆ ಹೋಗೋದಕ್ಕೆ. ಇದನ್ನ ನಾವು ಮಾಡ್ಕೊಂಡು ನಾವು ಹೋಗಿದೀವಿ. ಅಲ್ಲಿ ಬಡಿಸ್ಬೇಕಾದ್ರು ಅಷ್ಟೇ, ನಮ್ಮ ಪ್ರತಿಯೊಬ್ರು ನಗ್ತಾ ಬಡಿಸ್ತಾರೆ. ನೀವು ಕೇಳಿರ್ಬೋದು. 100% ನಿಮ್ ಸ್ಟಾಫ್ ಬಗ್ಗೆ ಹೇಳಂಗೇ ಇಲ್ಲ. ಯಾರೇ ಆಗ್ಲಿ ಯಾರೂ ಸುಡ್ಕೋದಿಲ್ಲ. ಇದು ನೋಡಿ, ಆಗ್ಲೇ 6ನೇ ದಿವಸ ಆದ್ರೂ ಇಷ್ಟು ಜನ ಕೊಟ್ಟಿದ್ರು, ಒಬ್ರು ಬೇಜಾರು ಮಾಡ್ಕೊಂಡು ನೀಟಾಗಿ ಸರ್ವ್ ಮಾಡ್ತಾ ಬಂದಿದ್ದಾರೆ. ಸೊ ಇದನ್ನ ನಾನು ಹೇಳ್ತೀನಿ ಒಂದು ಗ್ಯಾಸ್ ಬಗ್ಗೆ. ನೆಕ್ಸ್ಟ್ ನೀವು ಪ್ರಶ್ನೆ ಕೇಳಿದ್ರೆ, ನೀವು ಕಾರ್ ಸರ್ವಿಸ್ ಅಂತ ನೀವು ಕೇಳಿದ್ರಿ. ನಾವು ಚಿಕ್ಕವರಿದ್ದಾಗ ಸುಮಾರು ಕಡೆ ನೀವು ಏರ್ಲೈನ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ನಿಮ್ಮ ಚಾಲುಕ್ಯ ಹೋಟ್ಲಲ್ಲಿ ಆಗಿರ್ಬೋದು, ಸುಮಾರು ಕಡೆ ನಿಮಗೆ ಕಾರ್ ಸರ್ವಿಸ್ಗಳು ಕಾಣ್ತಾ ಇತ್ತು. ಈಗಿನ ಮಕ್ಳಿಗೆ ನೀವು ಅದು ಕಾಣಿಸ್ತಾ ಇಲ್ಲ. ಏನು ಅನ್ನೋದು ಗೊತ್ತಿಲ್ಲ, ಕಾರ್ ಸರ್ವಿಸ್ ಅನ್ನೋದು ಏನು ಅಂತ ಗೊತ್ತಿಲ್ಲ. ಸೊ ನಾನು ಅದನ್ನ ಈ ಏರಿಯಾದಲ್ಲಿ ಈಗಲೂ ಕೆಲವು ಕಡೆ ಇದ್ದೆ, ಆದ್ರೆ ಏನು ಅಂತ ಹೇಳೋದು, ಆ ಒಂದು ಏರ್ ಅನ್ನೋದು ಅಂದ್ರೆ ಪರಿಸರ ಅಷ್ಟು ಇರೋದಿಲ್ಲ. ಇಲ್ಲಿ ಪರಿಸರಕ್ಕೋಸ್ಕರ ನಾವು ಒಂದು ಕಾರ್ ಸರ್ವಿಸ್ ನ ರಾತ್ರಿ 1 ಗಂಟೆವರೆಗೂ ಕೊಡೋಣ. ಅವಾಗ ಏನಾಗುತ್ತೆ, ಎಷ್ಟೋ ಜನ ಬಂದು ಕಾರಲ್ಲಿ ಕೂತ್ಕೊಂಡು ಲಾಂಗ್ ಡ್ರೈವ್ ಅಂತ ಬರ್ತಾರೆ. ನೈಸ್ ರೋಡ್ ಇದೆ. ಬೆಳಗ್ಗೆ ಮೈಸೂರಿಗೆ ಹೋಗ್ತಾ ನಮ್ಗೆ ಈ ಕಡೆ ಸುಮಾರು ಏರಿಯಾ, RR ನಗರ ಇರ್ಬೋದು, ವಿಜಯನಗರ ಇರ್ಬೋದು, ನಾಗರಬಾವಿ ಇರ್ಬೋದು, ಇವು ನಮ್ಮ ಸೀತಾ ಸರ್ಕಲ್ ಇರ್ಬೋದು, ಇವ್ರಿಗೆಲ್ಲ ಏನಾಗುತ್ತೆ ನೈಸ್ ರೋಡ್, ಮೈಸೂರಿಗೆ ಹೋಗೋ ದಾರಿ. ಅದು ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಪ್ಲಸ್ ಸೈಟ್ ಸೀಯಿಂಗ್ ಜಾಗಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಲಾಂಗ್ ಡ್ರೈವ್ ಅನುಕೂಲ ಆಗುತ್ತೆ. ಇವೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಕನಕಪುರದ ಹೋಗೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಜಾಗಕ್ಕೆ ನಾವು ರಾತ್ರಿ ಹೊತ್ತು ಅನುಕೂಲ ಆಗ್ಲಿ. ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಂಬಾ ಜನ ಬರ್ತಾರೆ. ರಾತ್ರಿ ಹೊತ್ತು ಕೆಲಸ ಮುಗಿಸ್ಕೊಂಡು ತುಂಬಾ ಜನ ಬರ್ತಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ರಾತ್ರಿ ಹೋದಾಗ ಊಟ ಇರೋದಿಲ್ಲ. ದಾರಿಲಿ ಇಲ್ಲಿ ನಮ್ಮ ನೈಸ್ ಟೋಲ್ ಅಲ್ಲಿ ಎಕ್ಸಿಟ್ ಆದ್ರೆ ಅವ್ರಿಗೆ ಊಟ ಸಿಗ್ಬೇಕು ಅನ್ನೋ ಒಂದು ಗುರಿಯಿಂದ ನಾವು ಸರ್ವಿಸ್ ನ ಸ್ಟಾರ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ವಿ. ಸಂಜೆ ಶಾರ್ಪ್ 10 o'clock ಕ್ಲೋಸ್ ಆಗುತ್ತಾ ಅಥವಾ ಬಂದವರಿಗೆ ಎಲ್ಲರಿಗೂ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತಾ? ಇದು ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇಲ್ಲಿ 6 ಗಂಟೆಗೆ ಶುರು ಮಾಡ್ತೀವಿ, ಅಪ್ ಟು 8 ಗಂಟೆವರೆಗೂ ನಾವು ಬಿಡ್ತೀವಿ. 8 ಗಂಟೆಗೆ ನಾವು ಅಲ್ಲಿ ರೋಡ್ನ ನಾವು ಬ್ಲಾಕ್ ಮಾಡ್ತೀವಿ. 8 ಗಂಟೆಗೆ ರೋಡ್ ಬ್ಲಾಕ್ ಮಾಡ್ತೀವಿ. ಆಮೇಲೆ ಹೇಳ್ತೀವಿ, ಇವತ್ತು ಬಂದ್ರೆ ನಿಂತ್ರೆ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಆಮೇಲೆ 9 ಗಂಟೆಗೆ ನಾವು ಕ್ಯೂನಲ್ಲಿ ಸ್ಟಾಪ್ ಮಾಡಿಸ್ತೀವಿ. 9 ಗಂಟೆ ಕ್ಯೂನ ಸ್ಟಾಪ್ ಮಾಡಿಸ್ತೀವಿ. ಕ್ಯೂನಲ್ಲಿ ನಿಂತಿರೋರು ಹೋಗೋಷ್ಟ್ರಿಗೆ 10 ಗಂಟೆ ಆಗ್ಬಿಡುತ್ತೆ. ಸೊ 10 ಗಂಟೆ ಕ್ಯೂನಲ್ಲಿ ಇರೋವರೆಗೂ ನಾವು ಹೇಳ್ತೀವಿ, ಇಲ್ಲಿ ತನಕ ನಾವು ಮಾಡ್ಬೋದು, ಇಲ್ಲಿಂದ ನೀವು ಮುಂದಕ್ಕೆ ಆಗಲ್ಲ ಅಂತ ಹೇಳಿ ನಾವು ಹೇಳಿರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಅರ್ಥ ಮಾಡ್ಕೊತಾ ಇದ್ದಾರೆ. ಮಾಡಿದ್ವಿ ಸ್ವೀಟ್ ಇಂದ ಹಿಡಿದು ಪ್ರತಿಯೊಂದು ಆಕ್ಚುಲಿ ನನ್ನ ಫೇವ್ರೆಟ್ ಫುಡ್ ಬಂದು ಸ್ವೀಟ್ ಪೊಂಗಲು. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಏನಂತಂದ್ರೆ, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದ್ ಸ್ಮೆಲ್ ಇದೆ ಫುಡ್ ಇಂದು. ಕೆಲವೊಂದು ಹೋಟೆಲ್ಗಡೆ ಹೋದಾಗ ಎಲ್ಲಾ ಫುಡ್ ಸ್ಮೆಲ್ಲು ಸೇರಿ ಹಿಂಸೆ ಅನ್ಸುತ್ತೆ. ಬಟ್ ಲಿಟ್ರಲಿ ಇದ್ರೊಳಗಡೆ ಬಂದಾಗ ದೇವಸ್ಥಾನದ ಪ್ರಸಾದದ ರೀತಿ ಸ್ಮೆಲ್ ಹೊಡಿತಿತ್ತು. ಒಂದು ಎರಡನೇದು ಆ ವರ್ಡ್ ಇದೆ ನೋಡಿ, ಗ್ರಾಹಕ ದೇವರುಗಳು, ದಟ್ಸ್ ವೆರಿ ಬ್ಯೂಟಿಫುಲ್. ಮತ್ತೆ ಬೇಜಾರಾಗಿದ್ದು ಒಂದೇ ಒಂದು ವಿಷಯ ನನಗೆ, ಅಂದ್ರೆ ಪರ್ಸನಲಿ ಅಂದ್ರೆ ಸ್ವಲ್ಪ ಜನ ಫ್ರೀ ಅಂತ ಹೇಳ್ಬಿಟ್ಟು ತಟ್ಟೆ ತುಂಬಾ ಹಾಕಿಸ್ಕೊಂತಾರೆ, ವೇಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಆತರ ನೀವು ಮಾಡಿದ್ರೆ ನಾಳೆ ಲಾಸ್ಟ್ ಡೇ ಫ್ರೀ ಇರಲ್ಲ. ವೇಸ್ಟ್ ಮಾಡಿದವರಿಗೆ ವೇಸ್ಟ್ ಎಷ್ಟಾಗಿರುತ್ತೆ ಅದಕ್ಕೆ ಬಿಲ್ ಪೇ ಮಾಡ್ಬೇಕು. ಓಕೆನಾ ಸರ್? ಓಕೆನಾ? ಬಿಟ್ಟವ್ರು ತಟ್ಟೆ ಬಿಟ್ಟವ್ರು ಬಿಲ್ ಪೇ ಮಾಡ್ಬೇಕು. ಓಕೆನಾ? ಎಸ್ ಡನ್. ನನ್ನ ಮಾತಿಗೆ ಸರ್ ಒಪ್ಕೊಂಡಿದ್ದಾರೆ. ಯಾರಾದ್ರೂ ನಾಳೆ ಲಾಸ್ಟ್ ಡೇ ಆಗಿರೋದ್ರಿಂದ ಯಾರಾದ್ರೂ ಊಟ ಬಿಟ್ರೆ, ಏನ್ ಊಟ ಬಿಟ್ಟಿರ್ತೀರೋ ಅದಕ್ಕೆ ಬಿಲ್ ಪೇ ಮಾಡಿ ಹೋಗ್ಬೇಕು. ಇನ್ನು ಉಳಿದಿದ್ದಕ್ಕಿಲ್ಲ. ನಾಳೆ ಲಾಸ್ಟ್ ಬಂದು ಫ್ರೀ ಇರೋದು. ಫ್ರೀ ಆಮೇಲೆ ಇನ್ನೂ ಇರುತ್ತೆ ಹೋಟೆಲ್. ಲಾಂಚ್ ಇದೆ. ಈಗ ಲಾಂಚ್ ದಿವಸ ನಾವು ಸ್ಟೇಜ್ ಶೋ ಮಾಡ್ತಾ ಇದೀವಿ, ಸ್ಟೇಜ್ ಇವೆಂಟ್ಸ್ ಮಾಡ್ತಾ ಇದೀವಿ. ಡ್ಯಾನ್ಸ್ ಇದೆ, ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ. ಆಮೇಲೆ ನಮ್ಮ ಇವ್ರದ್ದು ಕಾಮಿಡಿ ಕಿಲಾಡಿಗಳು ಅವ್ರದ್ದು ಕಾಮಿಡೀಸ್ ಇದೆ. ಆಮೇಲೆ ನಮ್ಮ MLA ಬಂದು ಇನಾಗ್ರೇಟ್ ಮಾಡ್ತಾ ಇದಾರೆ ಬಿಲ್ಡಿಂಗು. ಅಂದ್ರೆ ಪಬ್ಲಿಕ್ ಫ್ರೀ ಇರೋದಿಲ್ಲ, ಇನ್ವೈಟೀಸ್ ಗಳ ಇರ್ತಾರೆ. ಪಬ್ಲಿಕ್ಸ್ ಬಂದು ಅದನ್ನ ಏನಂತಾರೆ ಶೋ ನೋಡ್ಕೊಂಡು ಹೋಗ್ಬೋದು ಅವ್ರಿಗೆ. ಆಮೇಲೆ ಹೇಳಿದಾಗ ಇದು ದಯವಿಟ್ಟು ನನ್ನ ಮೇಲೆ ವೇಸ್ಟ್ ಅನ್ನೋದು ನಾವು ಯಾರು ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇವತ್ತಿನ ದಿವಸ ಒಂದೊತ್ತು ಊಟ ಸಿಗೋದು ತುಂಬಾ ಕಷ್ಟ ಇದೆ. ಎಷ್ಟೋ ಮಕ್ಳಿಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ,
ಇವತ್ತು ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನ ಅನಾಥಾಶ್ರಮಕ್ಕೆ ಊಟಗಳು ಹೋಗಿದೆ. ನಾವು ಇಲ್ಲಿದ್ರು ನಾವು ಇಲ್ಲಿಗೆ ಮಾತ್ರ ಅಂತಲ್ಲ, ಅನಾಥಾಶ್ರಮಕ್ಕೂ ಊಟ ಕಳಿಸಿದೀವಿ. ಅನಾಥಾಶ್ರಮ ಮಕ್ಕಳುಗಳು ಒಂದ್ಸರಿ ಹೋದಾಗ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನೋಡಿದಾಗ. ಅವರು ಒಂದು ಕೈ ಮುಗಿದು ಒಂದು ಪ್ರೇ ಮಾಡ್ತಾರೆ. ಅದು ನನಗೆ ತುಂಬಾ ನೋವು ಅನ್ಸುತ್ತೆ. ತುಂಬಾ ಹೊಟ್ಟೆ ಎಲ್ಲ ಕ್ಯೂರ್ ಕಚ್ಕೊಂಡ್ಬಿಡುತ್ತೆ. ಎಷ್ಟೋ ಮೀಟಿಂಗ್ಗಳೆಲ್ಲ ಕಣ್ಣಲ್ಲಿ ಹತ್ಬಿಟ್ಟಿದೀನಿ ಆ ಮಕ್ಕಳು ಜ್ಞಾಪಕ ಬಂದಾಗ. ಸೊ ಎಲ್ಲರೂ ಹೇಳ್ತೀನಿ, ದಯವಿಟ್ಟು ಯಾರು ಊಟ ವೇಸ್ಟ್ ಮಾಡಬೇಡಿ. ಊಟ ಏನು ಅಂತ ಹೇಳಿದ್ರೆ ಸಿಗೋದು ತುಂಬಾ ಕಷ್ಟ. ನೆಕ್ಸ್ಟ್ ಬೆಳೆಯೋರು ತುಂಬಾ ಕಡಿಮೆ ಆಗ್ತಾ ಇದ್ದಾರೆ. ಅದನ್ನ ರೈತರಿಗೆಲ್ಲ ಸಪೋರ್ಟ್ ಮಾಡಿ. ರೈತರು ಬೆಳೆದ್ರೆ ತಾನೇ ನಾವು ಊಟ ಮಾಡಕ್ ಸಾಧ್ಯ. ಆದಷ್ಟು ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಅಟ್ ಪ್ರೆಸೆಂಟ್ ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದೆ ಗ್ಯಾಸ್ ಇಲ್ಲ ಅಂತ. ಆಮೇಲೆ ಎಷ್ಟೋ ಜನಕ್ಕೆ ಅಯ್ಯೋ ಒಂದೊತ್ತು ಊಟ ಯಾರಾದ್ರೂ ಫ್ರೀಯಾಗಿ ಕೊಟ್ರೆ ಸಾಕು, ಕೆಲಸ ಮಾಡ್ಕೊಂಡು ಬಂದ್ಮೇಲೆ ಅಯ್ಯೋ 12 ಗಂಟೆ ಆಯ್ತು 1 ಗಂಟೆ ಆಯ್ತು ಊಟ ಇಲ್ಲ ಅಂತ ಎಷ್ಟೋ ಜನ ಪಾಪ ಅನ್ಕೊಳ್ತಾ ಇರ್ತಾರೆ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ ಊಟ ಸಿಗ್ಲಿಲ್ವಲ್ಲ ಎಲ್ಲೂ ರೋಡಲ್ಲಿ ಅಂತ. ಬಟ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಜೊತೆಗೆ ನಿಮ್ ಎಲ್ಲಾ ಎಂಪ್ಲಾಯೀಸ್ ವೆರಿ ಬ್ಯೂಟಿಫುಲ್. ಒಬ್ರು ಕೂಡ ನೀವು ಹೇಳ್ದಂಗೆ ಸಿಡಿ ಮಾಡ್ದಲೆ ಫ್ರೀಯಾಗಿ ಕೊಡ್ತಿದೀವಿ, ಫ್ರೀಯಾಗಿ ಬಂದು ತಿಂದೋಗ್ತಿದ್ದಾರೆ ಅಂತ ಮಾಡ್ಲಿಲ್ಲ. ವೆರಿ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಮೈ ಪ್ಲೆಜರ್. ಥ್ಯಾಂಕ್ ಯು ಮ್ಯಾಮ್.